ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಮೊಹಮ್ಮದ್ ಫರ್ಹಾನ್ ಸುಂಕತ್. ನಾನು ಶ್ರೀ ಶಾರದಾ ಪಬ್ಲಿಕ್ ಸ್ಕೂಲಿಂದ ವಿದ್ಯಾರ್ಥಿ. ನಾನು ಇವತ್ತು ಡ್ರಗ್ ಎಂಬುವ ವಿಷಯ ಮೇಲೆ ಒಂದಷ್ಟು ಮಾತುಗಳನ್ನು ಹೇಳುತ್ತೇನೆ. ಮತ್ತು ಡ್ರಗ್ ನಾವು ಡ್ರಗ್ ತೊಗೊಂಡ್ರೆ ನಮ್ಮ ಜೀವನ ಹೇಗಿರುತ್ತೆ, ಡ್ರಗ್ ತೊಗೊಳ್ಳಿಲ್ಲ ಅಂದರೆ ನಮ್ಮ ಜೀವ ಹೇಗಿರುತ್ತೆ ಎಂಬ ಬಗ್ಗೆ ನಾವು ವಿಷಯ ಚರ್ಚೆ ಮಾಡ್ತೀವಿ. ಈ ಡ್ರಗ್ ಅನ್ನೋದು ಏನಂದರೆ ಬಹಳ ನಮ್ಮ ಹೆಲ್ತಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾರ್ಮ್ ಮಾಡುವಂಥ ಒಂದು ಟೈಪ್ ಆಫ್ ಸಬ್ಸ್ಟೆನ್ಸ್. ಆ ಸಬ್ಸ್ಟೆನ್ಸ್ ನಮ್ಗೆ ಏನು ಮಾಡುತ್ತೆ, ನಮ್ಮ ನ್ಯೂರಾನ್ಸ್ ಇರ್ತಾವಲ್ಲ, ನಮ್ಮ ಫ್ರೆಂಡ್ಸ್ ಇರ್ತಾರೆ, ಸ್ವಲ್ಪ ಇದೆಯೋ ತೊಗೊಂಬಿಡು, ಭಾಳ ಒಮ್ಮೆ ತಗೋ ಅಂತ ಹೇಳ್ತಾರೆ. ಒಮ್ಮೆ ತೊಗೊಂಡ್ರ ಮತ್ತು ಇನ್ನೊಂದು ಸರಿ ಟ್ರೈ ಮಾಡಿದ್ರೆ ಏನಾಗೋದಿಲ್ಲ, ಇನ್ನೊಮ್ಮೆ ತೊಗೊಂಡ್ಬಿಡೋಣ ಅಂತ ಹೇಳಿ ಟ್ರೈ ಮಾಡ್ತಾರೆ. ಮತ್ತು ಅದೇ ಹ್ಯಾಬಿಟ್ ಆಗಿಬಿಡುತ್ತೆ. ಅವ್ರಿಗೆ ಗೊತ್ತಾಗೋದಿಲ್ಲ ಹೇಗೆನಾ ಅವರು ಡ್ರಗ್ ಅಡಿಕ್ಟ್ ಆಗಿಬಿಡ್ತಾರೆ ಅಂತ ಗೊತ್ತೇ ಆಗೋದಿಲ್ಲ ಅವರು. ಮತ್ತು ನಾವು ಯಾವಾಗಲೂ ಇರಲಿ, ನಾವು ಏನಾದ್ರು ತಪ್ಪು ಕೆಲಸ ಮಾಡುವುದಿರಲಿ, ನಮ್ಮ ಫ್ಯಾಮಿಲಿಯ ಬಗ್ಗೆ ವಿಚಾರಿಸ್ಕೊಳ್ಬೇಕು. ನಮ್ಮ ಹಿಂದೆ ಯಾರಿದ್ದಾರೆ, ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ತಮ್ಮ, ನಮ್ಮ ತಾಯಿ, ಎಲ್ಲರೂ ನಮ್ಮ ಡಿಪೆಂಡ್ ಇರ್ತಾರೆ. ಅದನ್ನ ಯೋಚನೆ ಮಾಡಿ ತಗೋಬೇಕು. ನಾವು ತಗೊಳ್ಳ ಯಾ ಬೇಡ. ಈಗ ಡ್ರಗ್ ಫ್ರೀ ಇಲ್ಲವ ಚೆನ್ನಾಗಿರ್ತಾನೆ, ಅವ ಹೆಲ್ದಿ ಇರ್ತಾನೆ, ಅವನ ಹೃದಯ ಯಾವುದೋ ಇರಲಿ ಸ್ವಚ್ಛವಾಗಿರುತ್ತವೆ. ಅವರು ಬಹಳ ದಿವಸವರೆಗೂ ಈಗ ನಮ್ಮ ಆವ್ರೇಜ್ ಇಲ್ಲ 60 years ನಾವು ಈಗ ಬದುಕಾಗ್ತಿದ್ದೀವಿ ನಾರ್ಮಲಿ. ಅವರು ಅರಾಮ್ 80-85 ಮಟ್ಟ ಬದುಕೊಂಡು ಈ ಡ್ರಗ್ ಅಡಿಕ್ಟ್. ನಾನು ಈ ಡ್ರಗ್ ಅಡಿಕ್ಟರ್ ಆದರೆ 1 ವರ್ಷ 2 ವರ್ಷ ಕ್ಯಾನ್ಸರ್ ಸಾಕೋಗ್ಬಿಟ್ಟೆ. ನನ್ನ ಜೀವನ ಹುಟ್ಟಿದ ಏನೇನು ನಂದು ನಾನು ಸಾಧಿಸಬೇಕು. ನನ್ನ ಹಿಂದೆ ಬಹಳ ಜನ ಇದ್ದಾರೆ, ಅವರನ್ನು ನಾನು ಮುಂದೂಡಬೇಕು. ಅದು ನನ್ನ ಸಾಧನೆ ಆಗುತ್ತೆ. ಇದು ಡ್ರಗ್ ತೊಗೊಂಡು ಈಗ ಬಿಟ್ಟರೆ ನಮ್ಮ ದೇಹಕ್ಕೂ ಚಲೋ ಅಲ್ಲ, ನಮ್ಮ ಲೈಫಿಗೂ ಚಲೋ ಅಲ್ಲ. ನಮ್ಮ ಹಿಂದೆ ಯಾರು ಇರ್ತಾರೆ, ನಮ್ಮ ಅಕ್ಕ ತಂಗಿರು ಯಾರು ಇರ್ತಾರೆ, ಅವ್ರಿಗೂ ಚಂದ ಅಲ್ಲ. ನಾವೇ ನಮ್ಮ ಮಜಕ್ಕೆ ತೊಗೊತೀವಿ, ಆಮೇಲೆ ಅನುಭವಿಸೋದು ನಾವು. ಈ ಡ್ರಗ್ ಅಡಿಕ್ಟ್ ಆಗಿಬಿಟ್ವಿ ಅಂದರೆ ಅದು ಬಿಡೋಕ್ಕೆ ಬಹಳ ಕಷ್ಟ. ನಾವು ಏನನ್ನೂ ಮಾಡೋದಕ್ಕೆ ಬರೋಂಗಿಲ್ಲ. ಈಗ ಡ್ರಗ್ ನಾವು ತೊಗೊಂಡ ಅವ್ನಿಗೆ ಏನಾಗುತ್ತೆ, ತಲೆ ಫುಲ್ ಸ್ಟ್ರೆಸ್ ಆಗುತ್ತೆ. ನಾವು ಡ್ರಗ್ ತೊಗೊಳ್ಳೆ ಹೋಗಬೇಕು ಅಂತ ಇದು ಮಾಡ್ತೇವೆ ನಾರ್ಮಲಿ. ಈಗ ನೋಡಿ, ಡ್ರಗ್ಸ್ ಒಂದು ಕಂಟ್ರಿಯನ್ನು ಹಾಳು ಮಾಡೋಕ್ಕೆ ಒಂದು ಯುದ್ಧ ಹಾಳು ಮಾಡುತ್ತೆ, ಒಂದು ಈ ಡ್ರಗ್ಗನ್ನು ಅವರು ಡ್ರಗ್ ಈಸಿಯಾಗಿ ಸಪ್ಲೈ ಮಾಡಿ ನಮಗೆಲ್ಲ ಅಡಿಕ್ಷನ್ ಮಾಡಿಬಿಟ್ರೆ ನಮ್ಮ ಇಡೀ ಭಾರತ ಈ ಡ್ರಗ್ನಲ್ಲಿ ಸಿಕ್ಕಾಕೊಳ್ಳಿಬಿಡುತ್ತೆ. ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ನಮ್ಮ ಮುಂದಿನ ಜನ್ರೇಷನ್ ಅದು ನಮ್ಗೆ ಎಫೆಕ್ಟ್ ಆಗುತ್ತೆ. ಈಗ ನಾವು ಮದುವೆ ಆದೆ, ನಾನು ಡ್ರಗ್ಸ್ ತೊಗೊಂಡೆ, ನಮಗೀಗ ಬೇಬಿ ಇದೆ, ಅದಕ್ಕೆ ಎಫೆಕ್ಟ್ ಆಗುತ್ತೆ. ನನಗೆ ಅಷ್ಟೇ ಅಲ್ಲ, ನನ್ನ ಮುಂದಿನ ಜನ್ರೇಷನ್ ಎಲ್ಲ ಈಗ ನಮ್ಮ ಪೂರ್ವಜರ ಹೆಲ್ತ್ ಇದ್ರು ನಾ ಹೆಲ್ತ್ ಇದ್ದೆ, ನಾ ಈಗ ಕೆಡಿಸ್ಕೊಂಡೆ, ಮುಂದಿನ ನನ್ನ ಎಲ್ಲ ಜನ್ರೇಷನ್ ಎಲ್ಲ ಕೆಟ್ಟು ಹೋಗ್ಬಿಡುತ್ತೆ. ಈ ಡ್ರಗ್ನಿಂದ ನಾವೆಲ್ಲರೂ ಬರಬೇಕು. ನಾವು ಈ ಡ್ರಗ್ನಿಂದ ಬಂದರೆ ಈ ನಮ್ಮ ದೇಶ ಬಹಳ ಚಂದ ಬೆಳೆಯುತ್ತೆ. ನಾವು ಯೋಚನೆಯೂ ಮಾಡೋಕ್ಕಾಗೋದಿಲ್ಲ, ಅಷ್ಟು ದೊಡ್ಡ ಸ್ಥಾನದಲ್ಲಿ ನಾವು ಇರಬಹುದು. ಈ ಜೀವನ ಹಾಗೇ ಸಿಕ್ಕಿಲ್ಲ, ನಾವು ಈ ಜೀವನವನ್ನು ತಗೊಳ್ಳಬೇಕು. ನಾವು ಅದರ ಜೀವನ ದೇವರು ಕೊಟ್ಟಿದ್ದಾನೆ ಅಂದರೆ ಹಾಗೆ ವೇಸ್ಟ್ ಮಾಡೋದಲ್ಲ, ನಾವು ಅದು ತೊಗೊಂಡು ಸಾಧಿಸಲೇಬೇಕು. ಏನು ಮಾಡಿ ಹೋಗಬೇಕಲ್ಲ. ಹಿಂಗೆ ನಾರ್ಮಲಿ ಸ್ಟ್ರಕ್ ಹೋದರೆ ಏನು ನಾವು ನೋಡಿದ್ದೇವೆ, ನ್ಯೂಟನ್ ಎಂಥ ದೊಡ್ಡ ವಿಜ್ಞಾನಿ ಅವನು ಸಾಧಿಸಿ ಹೋದ. ಇಂಥ ಫಾಲ್ತು ಏನು ಇದು ಮಾಡಲಿಲ್ಲ. ಅದು ಮತ್ತು ಡ್ರಗ್ಸ್ ಮಾಡಿದವರು ಅವರ ತಂದೆ ತಾಯಿ ಎಲ್ಲರೂ ಇರ್ತಾರೆ, ಅವ್ರ ತಂದೆ ಅವ್ರ ತಾಯಿ ಇರ್ತಾರೆ, ಅವ್ರ ಮಕ್ಕಳು ಇರ್ತಾರೆ, ಅವ್ರ ಅಡಿಕಾರ ಏನಿರುತ್ತೆ ಅವರು ತಿಳ್ಕೊಳ್ಳಬೇಕು. ಇದು ಇಡೀ ದೇಶವನ್ನು ನಾಶ ಮಾಡುವುದು ಒಂದು ಥೀಮ್ ಆಗಿರ್ಬೋದು ಬೇರೆ ದೇಶದವರು. ನಾವು ತಿಳ್ಕೊಳ್ಬೇಕು, ಯಾರು ಡ್ರಗ್ಸ್ ಮಾಡ್ತಾ ಇದ್ದಾರೆ, ಸಪ್ಲೈ ಮಾಡ್ತಾ ಇದ್ದಾರೆ, ಅವ್ರಿಗೆ ಪೊಲೀಸರಿಗೆ ಒಪ್ಪಿಸಬೇಕು. ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು. ನಾವು ಆ್ಯಕ್ಷನ್ ತೊಗೊಳ್ಬೇಡ್ದು, ಅವ್ರಿಗೆ ಹೇಳಬೇಕು ಹಿಂಗೆಲ್ಲ ನಡೀತಾ ಇದೆ, ನಾವೇನು ಮಾಡೋಕ್ಕೆ ಹೋಗ್ಬಾರ್ದು, ನಾವು ಅದನ್ನು ತೊಗೊಳ್ಳೂ ಬೇಡದು. ನಾವು ತೊಗೊಂಡ್ರು ಅದು ಪೊಲೀಸಿಗೆ ವಾಪಸ್ಬೇಕು. ಥ್ಯಾಂಕ್ ಯು.